SSLC ವಿದ್ಯಾರ್ಥಿಗಳಿಗಾಗಿ ಮತ್ತೊಂದು ಅಧ್ಯಾಯದ ಆಡಿಯೋ ತಮ್ಮೆಲ್ಲರಿಗಾಗಿ. ವೃತ್ತಗಳು ಮತ್ತು ಅದಕ್ಕೆ ಸಂಬಂಧಿಸಿದ ವಿಸ್ತೀರ್ಣಗಳು ಈ ಅಧ್ಯಾಯಕ್ಕೆ ಸಂಬಂಧಿಸಿದಂತೆ. ವೃತ್ತ ಎಂದರೆ ಒಂದು ಸ್ಥಿರ ಬಿಂದುವಿನಿಂದ ಸಮಾನ ದೂರದಲ್ಲಿ ಎಳೆದಿರುವ ಬಿಂದುಗಳ ವಕ್ರಪಥ. ಇದರ ಒಂದು ಭಾಗಗಳಾಗಿ ತ್ರಿಜ್ಯ, ಪರಿಧಿಯ ಯಾವುದಾದರೂ ಒಂದು ಬಿಂದುವನ್ನು ಕೇಂದ್ರಕ್ಕೆ ತಂದು ಸೇರಿಸುವ ರೇಖಾಖಂಡವನ್ನು ತ್ರಿಜ್ಯ ಅಂತ ಹೇಳಿ ಕರಿತೀವಿ. ತ್ರಿಜ್ಯದ ಸಂಕೇತ ಸ್ಮಾಲ್ ಆರ್. ಅದೇ ರೀತಿಯಾಗಿ ವ್ಯಾಸ ಅಂತಂದರೆ ಪರಿಧಿಯ ಯಾವುದಾದರೂ ಎರಡು ಬಿಂದುಗಳನ್ನು ಕೇಂದ್ರದ ಮೂಲಕ ಸೇರಿಸುವ ರೇಖಾಖಂಡಕ್ಕೆ ವ್ಯಾಸ ಎಂದು ಕರೆಯುತ್ತೇವೆ. ವ್ಯಾಸದ ಸಂಕೇತ ಡಿ. ತ್ರಿಜ್ಯ ಮತ್ತು ವ್ಯಾಸಕ್ಕಿರುವ ಸಂಬಂಧ ಡಿ = 2r ಅಥವಾ r = d/2. ಇನ್ನು ಮೂರನೇ ಒಂದು ವಿಧ ಜ. ಪರಿಧಿಯ ಯಾವುದಾದರೂ ಎರಡು ಬಿಂದುಗಳನ್ನು ಸೇರಿಸುವ ರೇಖಾಖಂಡಕ್ಕೆ ಜ ಅಂತೀವಿ. ಅತ್ಯಂತ ದೊಡ್ಡ ಜ ವ್ಯಾಸ ಆಗಿರ್ತದೆ. ತದನಂತರ ಬರ್ತಕ್ಕಂಥದ್ದು ಕಂಸ. ಕಂಸ ಅಂತಂದರೆ ವೃತ್ತದ ಪರಿಧಿಯ ಒಂದು ಭಾಗ ಇದು. ಅದರಲ್ಲಿ ಪ್ರಮುಖವಾಗಿ 3 ವಿಧಗಳಿದ್ದಾವೆ: ಲಘು ಕಂಸ, ಅರ್ಧ ಕಂಸ, ಅಧಿಕ ಅಥವಾ ವಿಶಾಲ ಕಂಸ ಅಂಥೇಳಿ. ತದನಂತರ ವೃತ್ತಖಂಡ. ಕಂಸ ಮತ್ತು ಜಾದಿಂದ ಆವೃತ್ತವಾಗಿರುವ ಪ್ರದೇಶಕ್ಕೆ ನಾವೇನಂತೀವಿ ಅಂತಂದರೆ ವೃತ್ತಖಂಡ ಅಂತ ಕರಿತೀವಿ. ಈ ವೃತ್ತಖಂಡದಲ್ಲಿ ಪ್ರಮುಖವಾಗಿ 3 ವಿಧಗಳಿದ್ದಾವೆ: ಲಘು ವೃತ್ತಖಂಡ, ಅರ್ಧ ವೃತ್ತಖಂಡ, ದೀರ್ಘ ಅಥವಾ ವಿಶಾಲ ವೃತ್ತಖಂಡ ಅಂಥೇಳಿ. ಲಘು ವೃತ್ತಖಂಡ ಅಂತಂದರೆ ಲಘು ಕಂಸ ಮತ್ತು ಜಾದಿಂದ ಆವೃತ್ತವಾಗಿರುವ ಪ್ರದೇಶ. ಇದರಲ್ಲಿ ಕಂಡುಬರ್ತಕ್ಕಂಥ ಕೋನಗಳೆಲ್ಲವೂ ಕೂಡ ವಿಶಾಲ ಕೋನಗಳಾಗಿರ್ತವೆ. ತದನಂತರ ಅರ್ಧ ವೃತ್ತಖಂಡ ಅಂತಂದರೆ ಅರ್ಧ ಕಂಸ ಮತ್ತು ವ್ಯಾಸದಿಂದ ಆವೃತ್ತವಾಗಿರ್ತಕ್ಕಂತಹ ಪ್ರದೇಶಕ್ಕೆ ನಾವು ಏನಂತ ಕರಿತೀವಿ ಅಂದರೆ ಅರ್ಧ ವೃತ್ತಖಂಡ ಅಂತ ಕರಿತೀವಿ. ಈ ಅರ್ಧ ವೃತ್ತಖಂಡದಲ್ಲಿನ ಕೋನಗಳೆಲ್ಲವೂ ಕೂಡ ಲಂಬ ಕೋನಗಳಾಗಿರ್ತವೆ. ತದನಂತರ ಬರ್ತಕ್ಕಂಥದ್ದು ವಿಶಾಲ ಅಥವಾ ದೀರ್ಘ ವೃತ್ತಖಂಡ. ದೀರ್ಘ ಕಂಸ ಮತ್ತು ಜಾದಿಂದ ಆವೃತ್ತವಾಗಿರುವ ಈ ಪ್ರದೇಶಕ್ಕೆ ನಾವೇನಂತೀವಿ ಅಂತಂದರೆ ದೀರ್ಘ ಅಥವಾ ವಿಶಾಲ ವೃತ್ತಖಂಡ ಅಂತ ಕರಿತೀವಿ. ಇದರಲ್ಲಿ ಬರ್ತಕ್ಕಂಥ ಎಲ್ಲ ಕೋನಗಳು ಕೂಡ ಲಘು ಕೋನಗಳಾಗಿರುತ್ತವೆ. ವೃತ್ತದಲ್ಲಿರುವ ಜಾಗಳು ಸಮವಾಗಿದ್ದರೆ ಕೇಂದ್ರದಿಂದ ಸಮಾನ ದೂರದಲ್ಲಿರ್ತವೆ ಅಂತಕ್ಕಂಥ ಪಾಯಿಂಟನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಜಾದ ಉದ್ದವು ಕಡಿಮೆಯಾದರೆ ಕೇಂದ್ರದಿಂದ ಜಾಗಿರುವ ಲಂಬ ದೂರ ಏನಾಗ್ತದೆ ಅಂತಂದರೆ ಹೆಚ್ಚಾಗ್ತಾ ಹೋಗ್ತದೆ. ಅದೇ ರೀತಿಯಾಗಿ ಸರ್ವಸಮವೃತ್ತಗಳು ಅಂತಂದರೆ ಒಂದೇ ತ್ರಿಜ್ಯ ಇರಬೇಕು. ಬೇರೆ ಬೇರೆ ವೃತ್ತ ಕೇಂದ್ರಗಳಿಂದ ಹೊಂದಿದ್ದರೆ ಅದಕ್ಕೆ ನಾವು ಸರ್ವಸಮವೃತ್ತಗಳು ಅಂತ ಕರಿತೀವಿ. ಇದರ ಉಲ್ಟಾಗಿ ಏಕಕೇಂದ್ರೀಯ ವೃತ್ತಗಳು ಅಂತಂದರೆ ಒಂದೇ ಕೇಂದ್ರ ಬಿಂದು ಇದ್ದು ಬೇರೆ ಬೇರೆ ತ್ರಿಜ್ಯಗಳನ್ನು ಹೊಂದಿದ್ದರೆ ಅವುಗಳನ್ನು ನಾವು ಏಕಕೇಂದ್ರೀಯ ವೃತ್ತಗಳು ಅಂತ ಹೇಳಿ ಕರಿತೀವಿ. ವೃತ್ತವನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವ ಸರಳ ರೇಖೆಯನ್ನು ನಾವು ವೃತ್ತ ಛೇದಕ ರೇಖೆ ಅಂತ ಕರಿತೀವಿ. ಅದೇ ವೃತ್ತವನ್ನು ಒಂದೇ ಒಂದು ಬಿಂದುವಿನಲ್ಲಿ ಸ್ಪರ್ಶಿಸಿ ಅಥವಾ ಸರಳ ರೇಖೆ ಹಾದು ಹೋದರೆ ಅದನ್ನು ಸ್ಪರ್ಶಕ ಅಂತ ಹೇಳಿ ಕರಿತೀವಿ. ಸ್ಪರ್ಶಕವು ವೃತ್ತವನ್ನು ಸ್ಪರ್ಶಿಸುವ ಬಿಂದುವಿಗೆ ಏನಂತ ಕರಿತೀವಿ ಅಂದರೆ ನಾವು ಸ್ಪರ್ಶ ಬಿಂದು ಅಂತ ಹೇಳಿ ಕರಿತೀವಿ. ಯಾವುದೇ ವೃತ್ತದಲ್ಲಿ ತ್ರಿಜ್ಯ ಮತ್ತು ಸ್ಪರ್ಶಕಗಳು ಸ್ಪರ್ಶ ಬಿಂದುವಿನಲ್ಲಿ ಪರಸ್ಪರ ಲಂಬವಾಗಿರ್ತವೆ ಅಂತಕ್ಕಂಥ ಮಾತನ್ನು ಅಥವಾ ಈ ಪಾಯಿಂಟನ್ನು ಬಹಳ ಮಹತ್ವದ್ದು. ಅದೇ ರೀತಿಯಾಗಿ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಯಾವುದು ಅಂತಂದರೆ θ/360 × πr² ಅನ್ನೋದು. ಅದೇ ರೀತಿಯಾಗಿ ತ್ರಿಜ್ಯಾಂತರ ಖಂಡದ ಕಂಸದ ಉದ್ದ ಕಂಡುಹಿಡಿಯುವ ಸೂತ್ರ ಯಾವುದು ಅಂತಂದರೆ θ/360 2πr ಅಂತಕ್ಕಂಥದ್ದು. ವೃತ್ತದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಈಗಾಗಲೇ ತಮಗೆಲ್ಲ ಚಿರಪರಿಚಿತವಾಗಿರ್ತಕ್ಕಂಥದ್ದು, ಅದು πr². ವೃತ್ತದ ಪರಿಧಿ ಕಂಡುಹಿಡಿಯುವ ಸೂತ್ರ ಯಾವುದು ಅಂತಂದರೆ 2πr ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಸಮಬಾಹು ತ್ರಿಭುಜದ ವಿಸ್ತೀರ್ಣ ಕಂಡುಹಿಡಿಯುವ ಸೂತ್ರ ಯಾವುದು ಅಂತಂದರೆ √3a²/4 ಅಂತಕ್ಕಂಥದ್ದು. ಅದೇ ರೀತಿಯಾಗಿ ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಮತ್ತೊಂದು ಪ್ರಮುಖ ಅಂಶ, ಒಂದು ವೃತ್ತದಲ್ಲಿ 2 ತ್ರಿಜ್ಯಗಳ ನಡುವಿನ ಕೋನ ಹಾಗೂ ಆ ತ್ರಿಜ್ಯಗಳ ಕೇಂದ್ರವಲ್ಲದ ಅಂತ್ಯಬಿಂದುಗಳಲ್ಲಿ ಎಳೆದ ಸ್ಪರ್ಶಕವು ನಡುವಿನ ಕೋನವು ಪರಿಪೂರಕವಾಗಿರ್ತದೆ ಅಂತಕ್ಕಂಥ ಅಂಶವನ್ನು ಕೂಡ ನೆನಪಿಡಬೇಕಾಗ್ತದೆ. ಧನ್ಯವಾದಗಳು.